ಮೋಕ್ಷಿತಾ ಅವರು ನಾನು ಮನೆಯೊಳಗಿದ್ದಾಗ ಪಾಪ ಅವರು ನರಕದಲ್ಲಿರ್ತಾರೆ. ಸೊ ಹಾಗಾಗಿ ಅವ್ರದ್ದು ನಂದು ಬಾಂಡಿಂಗ್ ಅಷ್ಟೊಂದು ಬೆಳಿಲಿಲ್ಲ. ಆದ್ರೆ ಅಲ್ಲಿ ನಿಂತ್ಕೊಂಡು ಅವ್ರು ನನ್ನ ದೂರದಲ್ಲೇ ನಿಂತ್ಕೊಂಡು ನಾವು ಸಾಕಷ್ಟು ಮಾತಾಡ್ತಾ ಇದ್ವಿ. ಅವ್ರ ಪಾಪ ಎಲ್ಲ ಹೇಳ್ಕೊಳ್ಳೋರು, ಮೇಡಮ್ ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ, ಯಾವಾಗಲೂ ಒಂದು ಉತ್ಸಾಹದ ಚಿಲುಮೆ ಥರ ಇರ್ತೀರಾ ನೀವು, ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ ಅಂತ ಅವರು ಹೇಳೋರು. ನಾನು ಮೋಕ್ಷಿತಾ ನಿಮ್ಮನ್ನು ನೋಡಿದ್ರೆ ನನಗೊಂಥರ ಖುಷಿ ಆಗುತ್ತೆ, ನೀವು ನಿಮ್ಮಲ್ಲಿ ಒಳಗಡೆ ಅವರಿಗೆ ತುಂಬ ಶಕ್ತಿ ಇದೆ, ತುಂಬ ಶಕ್ತಿ ಇದೆ. ಆದರೆ ಅವ್ರು ಎಲ್ಲದನ್ನು ತಾಳ್ಮೆಯಿಂದ ಇಟ್ಕೊಂಡು ಸಹಿಸ್ಕೊಂಡು ನಡ್ಕೊಂಡು ಹೋಗೋ ಅಂತಹ ಹುಡುಗಿ. ಮೋಕ್ಷಿತಾ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಬಹಳ ಇಷ್ಟವಾದಂಥದ್ದು ಒಂದು ಅಂಶ ಏನಾಯಿತು ಅಂತಂದರೆ, ಈಗೊಂದು 7-8 ವಾರದ ಹಿಂದೆ ಈ ಕ್ಯಾಪ್ಟನ್ಸಿ ವಿಚಾರವಾಗಿ ನಡೆದಾಗ ನನ್ನ ಕ್ಯಾಪ್ಟನ್ಸಿ ವಿಚಾರ ಮೊದಲಿದೆ ಹೇಳ್ಬಿಡ್ತೀನಿ. ನನ್ನ ಕ್ಯಾಪ್ಟನ್ಸಿ ವಿಚಾರ ಆದಾಗ ನಾನು ಒಂದು ಪಾಯಿಂಟಲ್ಲಿ ಹೇಳಿರ್ತೀನಿ, ಅಲ್ಲೇನೋ ಒಂದು ಡೀಲಿಂಗ್ಗಳು ಬರುತ್ತೆ, ಅದು ನನಗೆ ಗೊತ್ತಿರಲ್ಲ. ಅದೆಲ್ಲ ಗೊತ್ತಾದ್ಮೇಲೆ ನಾನೊಂದು ಮಾತು ಹೇಳ್ತೀನಿ. ಸುದೀಪ್ ಸರ್ ಅದ್ರ ಬಗ್ಗೆ ಹೇಳಿದಾಗ ನಾನೇನು ಹೇಳ್ತೀನಿ ಅಂತಂದರೆ, ಅವಾಗ ಮೋಕ್ಷಿತಾ ಅಲ್ಲಿರಲ್ಲ, ನಾನು ಬೇರೆಯವ್ರ ಜೊತೆ ಹೇಳೋದು. ನಾನು ಬಿಗ್ ಬಾಸ್ ಮನೆಯೊಳಗೆ ಎಷ್ಟೇ ದಿನ ಇದ್ರೂ ನಾನು ಕ್ಯಾಪ್ಟನ್ ಆಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ಆದರೆ ಡೀಲಿಂಗ್ಗಳು ಮಾಡೋದು, ನಾನು ಹೊರಗಡೆನೆ ಲಂಚ ಕೊಟ್ಟು ಯಾವುದೇ ಒಂದು ವಿಚಾರವಾಗಿ ಲಂಚ ಕೊಟ್ಟು ಬಂದಿರೋಳು ಇಲ್ಲಿವರೆಗೂ. ಬಿಗ್ ಬಾಸ್ ಮನೆಯೊಳಗೆ ನಾನು ಡೀಲಿಂಗ್ಗಳು ಮಾಡಿಕೊಂಡು ಲಂಚ ಕೊಟ್ಕೊಂಡು ಕ್ಯಾಪ್ಟನ್ ಆಗ್ಬಿಡ್ತೀನಾ? ನಾನು ಅಷ್ಟು ದಿನ ಕ್ಯಾಪ್ಟನ್ ಆಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ನನ್ನ ಒಂದು ಪ್ರಿನ್ಸಿಪಲ್ಸ್ ಏನಿದೆ ಜೀವನದಲ್ಲಿ ಅದನ್ನ ಬಿಟ್ಟು ನಾನು ಹೋಗೋದಿಲ್ಲ ಅಂತ ಹೇಳಿರ್ತೀನಿ. ಮೊನ್ನೆ ಮೋಕ್ಷಿತಾ ಅವರು ಒಂದು ಮಾತನ್ನ ಹೇಳ್ತಾರೆ, ಕ್ಯಾಪ್ಟನ್ಸಿ ವಿಚಾರವಾಗಿ ಏನೇನೋ ಅವರೇನೋ ಒಂದು ಟಾಸ್ಕ್ ಮಾಡ್ಬೇಕಾಗತ್ತೆ, ಮಾಡಲ್ಲ ಪಾಪ, ಡಿಸ್ಕಷನ್ ನಡೆಯುತ್ತೆ. ನಾನು ಕ್ಯಾಪ್ಟನ್ ಆಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಾನು ನನ್ನ ವ್ಯಕ್ತಿತ್ವವನ್ನ ಬಿಟ್ಟು ನನ್ನ ಸ್ವಾಭಿಮಾನವನ್ನ ಬಿಟ್ಟು ನಾನು ಆ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ನನಗೆ ತುಂಬಾ ಖುಷಿ ಆಯ್ತು ಅವಾಗ. ಯಾಕಂತಂದ್ರೆ ನಂದು ಅದೇ ವ್ಯಕ್ತಿತ್ವ. ಯಾವುದೋ ಒಂದು ದೊಡ್ಡ ಅಚೀವ್ಮೆಂಟ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನನ್ನ ಸ್ವಾಭಿಮಾನವನ್ನ, ನಾನು ಏನೇನು ಒಂದು ರೀತಿಯಾಗಿ ನಡ್ಕೊಂಡು ಬಂದಿರ್ತೀನಿ ಜೀವನದಲ್ಲಿ, ಅದನ್ನ ಬಿಟ್ಟು ಹೋಗೋದಿಲ್ಲ. ಅದನ್ನ ಹೇಳಿಯೂ ಮಾಡಿಯೂ ತೋರಿಸಿದಂತಹ ಸ್ಪರ್ಧಿ ಮೋಕ್ಷಿತಾ. ಸೊ ಹಾಗಾಗಿ ನನಗೆ ಮೋಕ್ಷಿತಾ ಅವ್ರ ಮೇಲೆ ಆ ವಿಚಾರವಾಗಿ ತುಂಬಾನೇ ಗೌರವ ಇದೆ.